ಇವತ್ತಿನ ಧಾವಂತದ ಬದುಕಲ್ಲಿ ಒಂಥರ ಖಿನ್ನತೆ, ಒತ್ತಡ, ಜವಾಬ್ದಾರಿಗಳ ಮೂಟೆ ಹೊತ್ತ ಈ ಬದುಕು ಒಂಥರ ಸರಪಳಿಗೆ ಬಿಗಿದಂಥ ಸ್ಥಿತಿ. ಏನೋ ನಿರಾಸೆ, ಅನಿರೀಕ್ಷಿತ ಕೆಲವೊಂದು ಅಡೆತಡೆಗಳು ನಮ್ಮನ್ನು ಮಾನಸಿಕವಾಗಿ ನರಳುವಂತೆ ಮಾಡಿಬಿಡುತ್ತೆ. ಇವತ್ತು ಯಾರೂ ನೋಡದಂಥ ಪರಿಸ್ಥಿತಿ. ಯಾಕೆಂದರೆ ಸಮಯವೇ ಇಲ್ಲ. ಎಲ್ಲರೂ ಧಾವಂತದ ನಾಗ ಲೋಟದೊಳಗೆ ಕಳೆದೇ ಹೋಗಿದ್ದಾರೆ. ಮತ್ತೆ ಮುಂದೆ ಹಾಗಾದರೆ ಏಕಾಂಗಿಯಾಗಿ ಕೊರಗ್ತಾ ಇರಬೇಕಾ? ನಮ್ಮೊಳಗಿನ ನೋವನ್ನು ಹೇಳ್ಕೊಳ್ಳೋದು ಯಾರಿಗೆ? ಬೇಡ, ಯಾರಿಗೂ ಹೇಳೋದು ಬೇಡ. ಹಾಗಾದರೆ ನಾವೇ ನುಂಗ್ಕೋಬೇಕಾ? ಅದು ಹೇಗೆ ಸಾಧ್ಯ? ದುಃಖ, ನೋವು ಎಲ್ಲವನ್ನೂ ನಮ್ಮೊಳಗೆ ಇಟ್ಕೊಂಡ್ರೆ ಅದು ಮನಸ್ಸನ್ನು ಮತ್ತೂ ಭಾರವಾಗಿಸುತ್ತೆ. ಹಾಗೆ ಇನ್ನೂ ಖಿನ್ನತೆಗೆ ದೂಡುತ್ತೆ. ಮತ್ತೆ ಹೇಳ್ಕೊಂಡು ಹಗುರಾಗೋಣ ಅಂದರೆ ಯಾರ ಹತ್ರ ಹೇಳೋಣ? ಹೌದು, ಇದು ಇವತ್ತಿನ ಕಾಲದಲ್ಲಿ ಬಹುತೇಕ ಮಂದಿಯ ಒಂದು ಆತಂಕದ ಪರಿಸ್ಥಿತಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇವತ್ತು ಬಂಧು ಬಳಗ, ಮನೆಯವರು ಅಥವಾ ಸ್ನೇಹಿತರು ಎಲ್ಲರೂ ಒಂಥರ ಅಪರಿಚಿತರೇ. ಅಕ್ಕಪಕ್ಕ ಸ್ನೇಹಿತರೊಡನೆ ಯಾರತ್ರೂ ನಿರಾತಂಕವಾಗಿ ಮನದ ದುಗುಡವನ್ನು ಹೇಳ್ಕೊಂಡು ಹಗುರವಾಗಿಸ್ಕೊಳ್ಳೋಕ್ಕೆ ಇವತ್ತಿನ ಸಮಯವೇ ಅಲ್ಲ. ನಮ್ಮೊಳಗಿನ ದುಃಖ ದುಮ್ಮಾನ ಹೊರಗೆ ಬಂದ ಕೂಡಲೇ ಅದೊಂಥರ ಒಬ್ಬರಿಂದೊಬ್ಬರಿಗೆ ಹರಡಿ ಗಾಸಿಪಾಗಿ ಅಯ್ಯೋ ಹೀಗಾಯ್ತಾ ಅಂತ ಇನ್ನೂ ಒಂದಷ್ಟು ರೆಕ್ಕೆ ಪುಕ್ಕ ಎಲ್ಲ ಹುಟ್ಟಿ ಅಯ್ಯಪ್ಪ ಯಾಕೆ ಹೇಳಿದ್ವಿ ನಾವು ಅನ್ನುವಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ತಂದೊಡ್ಡುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಹೇಗೆ ಅಂತೀರಾ? ನೀವು ಯಾವ ದೈವವನ್ನು ಇಷ್ಟಪಡ್ತೀರೋ, ನಿಮ್ಮ ಕುಲದೇವರೇ ಆಗಿರ್ಬೋದು, ಯಾವುದಾದ್ರೂ ಒಂದು ದೈವ ಇರ್ಬೋದು, ನಿಮ್ಮ ಮನೆ ದೇವರ ಮುಂದೆ 5 ನಿಮಿಷ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಂಡು. ನೀವು ದೇವರ ಮುಂದೆ ಕೂರೋದು ಅಂದರೆ ನಿಮ್ಮ ಎದುರುಗಡೆ ನಿಮ್ಮ ಅಮ್ಮ ಇದ್ದಾರೆ, ನಾನು ಮಗು ಅನ್ನೋ ಭಾವದಿಂದ ಕೂರಿ. ನಿಜ, ಭಗವಂತ ಕಣ್ಣಿಗೆ ಕಾಣಿಸೋಲ್ಲ, ಭಗವಂತ ಇದಾನೋ ಇಲ್ವೋ ಅನ್ನೋ ಪ್ರಶ್ನೆ ಕೂಡ ಕೆಲವರಿಗೆ. ಖಂಡಿತ ಒಂದು ನಂಬಿಕೆ ಮೇಲೆ ಭಗವಂತನ ಮುಂದೆ ನಿರ್ವಿಕಾರವಾಗಿರುವ ಆ ಭಗವಂತನಲ್ಲಿ ಮನಸ್ಸು ಬಿಚ್ಚಿ ಹತ್ತು ಬಿಡಿ. ಬಿಕ್ಕಿ ಬಿಕ್ಕಿ ಎಷ್ಟು ಸಾಧ್ಯವೋ ಮನಸ್ಸು ಹಗುರವಾಗುವಷ್ಟು ನಿಮ್ಮ ಕಷ್ಟ, ಕೋಟಲೆ, ಸಂಕಷ್ಟವನ್ನೆಲ್ಲ ಹೇಳಿಕೊಂಡು ಮನಸ್ಸು ಬಿಚ್ಚಿ ಹತ್ಬಿಡಿ. ಆಗ ಖಂಡಿತ ನಿಮ್ಮಲ್ಲಿರುವ ಒಳ್ಳೆಯತನಕ್ಕೆ ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು ಖಂಡಿತ ಸೂಚಿಸ್ತಾನೆ. ಹಾಗೆ ನಿಮ್ಮ ಮನಸ್ಸು ಕೂಡ ಭಾರವಾಗಿದ್ದು ಹತ್ತಿಯ ಹಾಗೆ ಹಗುರವಾಗಿ ಬಿಡುತ್ತೆ. ಖಂಡಿತ ಪ್ರಯತ್ನಿಸಿ. ಒಂದಿಷ್ಟು ಧ್ಯಾನ ಮಾಡಿ, ಒಂದಿಷ್ಟು ಭಗವಂತನ ನಾಮಸ್ಮರಣೆ ಮಾಡಿ. ಏಕಾಂತವಾಗಿ ಅವನ ಸ್ಮರಣೆ ಮಾಡಿದಷ್ಟು ನಿಮ್ಮ ಮನಸ್ಸು ಹಕ್ಕಿಯ ಹಾಗೆ ಹಗುರವಾಗುತ್ತಾ ಹೋಗುತ್ತೆ. ಆಧ್ಯಾತ್ಮಿಕ ಅನ್ನೋದು ಒಂದು ರೀತಿಯ ಮೆಡಿಸಿನ್ ಅಂತಲೂ ಹೇಳ್ಬೋದು. ಯಾಕೆಂದರೆ ಈ ಒತ್ತಡದ ಜೀವನವನ್ನು ತುಂಬ ಮೆತ್ತಗೆ ಒಂದು ರೀತಿಯ ನೆಮ್ಮದಿಯನ್ನು ಅರಸಿ ಹೋದ ಗೂಡು ಸಿಕ್ಕ ಹಾಗಾಗುತ್ತದೆ ಆಧ್ಯಾತ್ಮಿಕ ಹಾದಿ. ಖಂಡಿತ ಇದನ್ನೊಮ್ಮೆ ಪ್ರಯತ್ನಿಸಿ ನೋಡಿ. ಭಗವಂತನಲ್ಲಿ ಮನಸ್ಸೋ ಇಚ್ಛೆ ಅತ್ತು ಕರಗಿ ಬೇಡಿಕೊಂಡರೆ ಅಮ್ಮನ ಹಾಗೆ ಪ್ರೀತಿ ಹರಿಸುವ ಅವ ಇನ್ಯಾವುದೋ ರೂಪದಲ್ಲಿ ನಮಗೆ ಖಂಡಿತ ನೆರಳಾಗಿ ನಿಲ್ತಾನೆ. ಹಾಗೆ ನಮ್ಮ ಮನಸ್ಸು ಕೂಡ ಹಗುರವಾಗಿ ಮತ್ತೆ ಕಳೆದು ಹೋದ ನಮ್ಮ ಚೈತನ್ಯ, ಉತ್ಸಾಹ ಮತ್ತೆ ಚಿಗುರಿ ಇನ್ನೊಮ್ಮೆ ಹೊಸ ಜೀವನದ ಅಧ್ಯಾಯ ಬರೆಯಲು ಕೂಡ ಸಹಾಯ ಆಗುತ್ತದೆ.
ಖಂಡಿತ ಪ್ರಯತ್ನಿಸಿ. ಧನ್ಯವಾದಗಳು. ನಮಸ್ಕಾರ.